ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನೆನ್ನೆ ಸಂಚಿಕೆಯಲ್ಲಿ ದೇಹದಲ್ಲಿ ತ್ರಾಣನೇ ಇಲ್ಲ, ಶಕ್ತಿ ಇಲ್ಲ, ಸುಸ್ತು, ಸಂಕಟ, ಬೆವರೋದು, ಈ ಥರ ಕೈ ನಡ್ಕ ಬರೋದು ಎಲ್ಲ ಏನಕ್ಕೆ ಬರುತ್ತೆ ಅಂತ ನಾನು ನೆನ್ನೆ ಸಂಚಿಕೆಯನ್ನು ಹೇಳಿದ್ದೆ. ಅದಕ್ಕೆ ಸಿಂಪಲ್ಲಾಗಿ ಔಷಧಿ ಇಲ್ದೇ, ಯಾವುದೇ ಟಾನಿಕು ಇಂಜೆಕ್ಷನು ಇಲ್ದೇ ಮಂತ್ರಶಕ್ತಿಯಿಂದ ನರ ದೌರ್ಬಲ್ಯ, ಮಂತ್ರಶಕ್ತಿಯಿಂದ ರಕ್ತ ಶುದ್ಧೀಕರಣ ಮಾಡೋದು ಹೇಗೆ ಅನ್ನೋದನ್ನು ನಾನು ನಿನ್ನೆ ಸಂಚಿಕೆಯಲ್ಲಿ ಹೇಳ್ಕೊಟ್ಟಿದ್ದೆ. ಇವತ್ತು ಓದೋ ಹುಡುಗರಲ್ಲಿ ಒಂದು ಸಮಸ್ಯೆ ಇದೆ. ಮೊನ್ನೆ ಯಾರೋ ಒಬ್ಬರು ಗೋಕಾಕಿಂದ ಕಾಲ್ ಮಾಡಿದ್ರು, ಪಾಪ ನನ್ನ ಮಗನಿಗೆ ಕೈ ನಡ್ಕ ಬರುತ್ತೆ ಕಾಲೇಜ್ಗೆ ಹೋದಾಗ ಅಂತೇಳಿ. ಸ್ಕೂಲ್ಗೆ ಹೋದಾಗ ತಲೆ ಸುತ್ತು ಇಲ್ಲ ಕೈ ನಡ್ಕ ಬರ್ತದೆ ಕೆಲವು ಮಕ್ಕಳಿಗೆ, ಎಲ್ರಿಗೂ ಅಲ್ಲ. ಕೆಲವರು ಕಾಲೇಜ್ಗೆ ಹೋದಾಗ ಮನೆಯಿಂದ ಚೆನ್ನಾಗಿ ನಗ್ನಗ್ತಾ ಹೋಗ್ತಾರೆ. ಕಾಲೇಜನ್ನು ಆ ವಾಸ್ತುವಿಗೆ ಕಾಲಿಟ್ಟಾಗ, ಕಾಲೇಜನ್ನು ಕೂತಾಗ, ಅದೇ ಕಾಲೇಜಲ್ಲಿ ಕ್ಲಾಸ್ ರೂಮಲ್ಲಿ ಕೂತಾಗ, ಆ ಕಾಲೇಜನ್ನು ಪ್ರಿಮಿಸಸ್ನಲ್ಲಿ ಆ ವಾಸ್ತು ವೈಬ್ರೇಷನಲ್ಲಿ ಓಡಾಡುವಾಗ ಕೆಲವರಿಗೆ ಗಿಡ್ಡಿನೆಸ್ ಬರುತ್ತೆ, ಅದೇ ಸಣ್ಣಗೆ ತಲೆ ಸುತ್ತುತ್ತೆ, ಕೈ ನಡ್ಕ ಬರುತ್ತೆ, ಬಾಡಿ ಎಲ್ಲ ಒಂಥರ ಚಳಿ ಶುರುವಾಗತ್ತೆ, ಚಳಿ ಬಂದಂಗೆ ಆಗುತ್ತೆ. ಈ 3 ಸಿಂಪ್ಟಮ್ಸ್ಗೆ ಇವತ್ತು ಎಪಿಸೋಡ್ ಮಾಡ್ತಾಯಿದ್ದೀನಿ. ನಮ್ಮ ಮಗ ಕಾಲೇಜ್ಗೆ ಹೋಗ್ತಾನೆ, ಅಲ್ಲಿ ಹೋದ ತಕ್ಷಣ ನಡ್ಕ ಬರುತ್ತೆ ಅಂತ ಪಾಪ ನೆನ್ನೆ ತಾಯಿ ಫೋನ್ ಮಾಡಿದ್ರು ಶನಿವಾರ ಕಾಲಲ್ಲಿ. ಈ ಥರದ್ದು ಬೇಕಾಷ್ಟು ಜನ ಇದ್ದಾರೆ ಹುಡುಗರು, ಸ್ಟೂಡೆಂಟ್ಸ್ ಲೈಫಲ್ಲಿ. ಕೆಲವರಿಗೆ ದೇವಸ್ಥಾನಕ್ಕೆ ಒಳಗೆ ಹೋಗುವಾಗ ಈ ರೀತಿ ಶುರುವಾಗ್ಬಿಡ್ತದೆ. ದೇವಸ್ಥಾನಗಳಿಗೆ ಯಾವುದಾದ್ರು ಒಂದು ಒಳ್ಳೆ ದೇವಸ್ಥಾನಕ್ಕೆ ಹೋದಾಗ ಒಳಗೆ ನಾನು ಬರಲ್ಲ ಅಂತ ಹೇಳ್ತಾರೆ. ಕೈಯೆಲ್ಲ ನಡ್ಕ ಬರೋದು, ಬಾಡಿ ಎಲ್ಲ ಒಂಥರ ಚಳಿ ಶುರುವಾದಂಗೆ ಆಗೋದು, ಏನೋ ಒಂಥರ ಸುಮ್ಮನೆ ಜರ್ಕು, ತಲೆ ಹಿಂಗೊಂಥರ ಗಿಡ್ಡಿನೆಸ್, ಹಿಂಗೆ ಸಲ ಸುಮ್ಮನೆ ಹಿಂಗೆ ಅಂದ್ಕೊಂಡಂಗೆ ಏನೋ ಒಂದು ಸುತ್ತದಂಗೆ ಆಗೋದು, ತಲೆ ಸುತ್ತಂಗೆ ಆಗೋದು. ಪೂರ್ತಿ ತಲೆ ಸುತ್ತಲ್ಲ, ಆಗ ಒಂದು 5 ನಿಮಿಷಕ್ಕೊಂದು ಸಲ ತಲೆ ಸುತ್ತಂಗೆ ಆಗೋದು. ಈ ಥರ ಸಿಂಪ್ಟಮ್ಸು ಇದು ಇತ್ತೀಚೆಗೆ ಜಾಸ್ತಿ ಆಗ್ತಾಯಿದೆ. ಅದರಲ್ಲೂ ಓದೋ ಹುಡುಗರು, ಹೆಣ್ಮಗು ಆಗಿರ್ಬೋದು, ಗಂಡು ಹುಡುಗನೇ ಆಗಿರ್ಬೋದು. ಕಾಲೇಜ್ಗಳಲ್ಲಿ ಯಾಕಾಗತ್ತೆ ಇದು, ಮನೇಲಿ ಯಾಕಾಗೋದಿಲ್ಲ ಅಂತ. ಮನೆ ಒಂದು ಸಂಸಾರದ ಗೃಹ. ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು ಬಿಟ್ಟರೆ ಅಥವಾ ನಮ್ಮ ಕುಟುಂಬದವ್ರು ಬಿಟ್ಟರೆ ಬೇರೆ ಜಾತಕದವರು ಇಲ್ಲ, ಬೇರೆ ಜಾತಕ, ಬೇರೆ ವೈಬ್ರೇಷನ್ ಅವರು ಆ ವಾಸ್ತುನಲ್ಲಿಲ್ಲ. ಸ್ಕೂಲು ಕಾಲೇಜು ಅಂದ ತಕ್ಷಣ ನಾನಾ ಜಾತಿ, ನಾನಾ ಗೋತ್ರ, ನಾನಾ ನಕ್ಷತ್ರಗಳಲ್ಲಿ ಹುಟ್ಟಿದವರು, ನಾನಾ ರಾಶಿಗಳಲ್ಲಿ ಹುಟ್ಟಿದವರು, ನಾನಾ ಸಂಸ್ಕಾರದಿಂದ ಬೆಳೆದಂಥವರು, ನಾನಾ ದೋಷದಲ್ಲಿ, ಸರ್ಪದೋಷ ಇರ್ಬೋದು, ಒಂದು ಹುಡುಗದಲ್ಲಿ ಸರ್ಪದೋಷ, ನನ್ನ ಪಕ್ಕದಲ್ಲಿ ಒಂದು ಹುಡುಗಿ ಕೂತ್ಕೋತಾಳೆ, ಅವಳಿಗೆ ಒಂದು ಏನೋ ಒಂದು ದೋಷ ಇದೆ, ನನ್ನ ಇನ್ನೊಬ್ಬ ಇಲ್ಲಿ ಪಕ್ಕದಲ್ಲಿ ಒಬ್ಬ ಕೂತ್ಕೋತಾನೆ, ಅವನಿಗೆ ಪಿತೃಶಾಪ ಇದೆ. ಹೀಗೆ ಕಾಲೇಜು ಸ್ಕೂಲ್ನಲ್ಲಿ ನಾನಾ ಜಾತಿ, ನಾನಾ ರಾಶಿ, ನಾನಾ ನಕ್ಷತ್ರದವರು, ವಿವಿಧ 27 ನಕ್ಷತ್ರದಲ್ಲಿ ಹುಟ್ಟಿರೋರು, 12 ರಾಶಿಗಳಲ್ಲಿ ಹುಟ್ಟಿರೋರು, ಅಥವಾ ಸೇಮ್ ರಾಶಿ ಸೇಮ್ ನಕ್ಷತ್ರದವರು ಫ್ರೆಂಡ್ ಆಗಿರ್ತಾರೆ. ಅದೇ ರೂಮಲ್ಲಿ 5 ರಾಶಿಯವರು ಒಂದೇ, ಈಗ ಮೇಷರಾಶಿಲಿ ಭರಣಿ ನಕ್ಷತ್ರವರು 5 ಜನ ಆ ಸ್ಕೂಲಲ್ಲಿ ಆ ಕ್ಲಾಸಲ್ಲಿ ಇರ್ತಾರೆ. ಯಾರಾದೋ ಒಂದೊಂದು ದೋಷ ಇರ್ತದೆ. ನಾವು ಅವ್ರು ಮುಟ್ತೀವಿ, ಪಕ್ಕ ಕೂತ್ಕೋತೀವಿ, ಹೆಗ್ಲ ಮೇಲೆ ಕೈ ಹಾಕೊಂಡು ಮಾತಾಡ್ತೀವಿ, ಫ್ರೆಂಡ್ಸು ಜೊತೆಲಿ ಕ್ಯಾಂಟೀನ್ಗೆ ಹೋಗಿ ತಿಂತೀವಿ, ಆಟ ಆಡ್ತೀವಿ, ಗ್ರೂಪ್ ಸ್ಟಡಿ ಮಾಡ್ತೀವಿ. ಇಲ್ಲಿ ಸಾಮೂಹಿಕ ಅಂತ ಬಂತು. ಶಾಲಾ ಕಾಲೇಜುಗಳು ಸಾಮೂಹಿಕ ಆದರೆ ಮನೆ ಗೃಹ ಆಯಿತು. ಮನೆ ಕಾಲೇಜಿಗೆ ಆಗೋಕ್ಕಾಗಲ್ಲ, ಕಾಲೇಜು ಮನೆ ಆಗೋಕ್ಕಾಗಲ್ಲ. ಮನೆ ಒಳಗೆ ನಿದ್ದೆ ಮಾಡ್ತೀವಿ, ಸೆಕ್ಸ್ ಮಾಡ್ತೀವಿ, ಸ್ನಾನ ಮಾಡ್ತೀವಿ, ಅಡುಗೆ ಮಾಡ್ತೀವಿ, ಹೊಡೆದಾಡ್ತೀವಿ, ಕೂಗಾಡ್ತೀವಿ, ಬೈತೀವಿ. ಕಾಲೇಜಲ್ಲಿ ಅವೆಲ್ಲ ಇಲ್ಲ. ಅದೊಂದು ಎನರ್ಜಿ ಲೆವೆಲ್ಲೇ ಬೇರೆ, ಮನೆ ಎನರ್ಜಿ ಸೆಂಟರೇ ಬೇರೆ. ಈ ಥರ ನಾವು ಇರೋಂಥ ಜಾಗದಲ್ಲಿ ಹೋದಾಗ ನಡ್ಕಗಳು ಶುರುವಾಗತ್ತೆ, ತಲೆ ಸುತ್ತಂಗಾಗತ್ತೆ. ಕೆಲವರಿಗೆ ಪಾಠ ಕೇಳುವಾಗಲೂ ನಿದ್ದೆ ಬರುತ್ತೆ. ಕ್ಲಾಸ್ ರೂಮಲ್ಲಿ ಮನೆಯಿಂದ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ಚೆನ್ನಾಗಿ ಹೋಗ್ತಾರೆ, ಕ್ಲಾಸ್ ರೂಮಲ್ಲಿ ಕೂತಾಗ ಮಾಸ್ಟ್ರು ಟೀಚರು ಪಾಠ ಮಾಡ್ತಿರ್ತಾರೆ, ಇವನಿಗೆ ಆಗಾಗ ಸುಮ್ಮನೆ ಹಿಂಗೆ ತೂಗುಡಿಕೆ ಬರುತ್ತೆ, ಕಣ್ಣು ಮುಚ್ಕೊಂಡು ತೂಗಿಸ್ತಿರ್ತಾರೆ.
ಮೇಸ್ಟ್ರು ಅಥವಾ ಲೆಕ್ಚರ್ ಏನಾದ್ರು ಕಣ್ಣಿಗೆ ಬಿದ್ದರೆ ಬೈದು ಕಳಿಸ್ತಾರೆ. ಆದರೂ ಕೆಲವರು ನೋಡಲ್ಲ, ಮೇಸ್ಟ್ರು ಲೆಕ್ಚರು ಇವನ ಪಾಡು ಲಾಸ್ಟಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಿರ್ತಾನೆ. ನಿದ್ದೆ ಮಾಡೋಕ್ಕೆ ಕಾಲೇಜ್ಗೆ ಹೋಗೋದು. ಎಷ್ಟೊಂದು ಪ್ರಯತ್ನ ಮಾಡ್ತೀನಿ ನಾನು ನಿದ್ದೆ ಮಾಡಬಾರ್ದು ಅಂತ, ಆದರೂ ಆಗ್ತಿಲ್ಲ. ಕಾಲೇಜಲ್ಲಿ ಕ್ಲಾಸ್ ರೂಮಲ್ಲಿ ಕೂತಾಗ ನನಗೆ ತೂಗಡಿಕೆ ಬರುತ್ತೆ ಅಂತ ಹೇಳ್ತಾರೆ. ಇನ್ನು ಬೇರೆ ಯಾವಲ್ಲೂ ಇರೋದಿಲ್ಲ. ನೋಡಿ, ವಿದ್ಯಾಭ್ಯಾಸಕ್ಕೆ ಅಂತ ಹೋದಾಗ ಅಡೆಗಳು 4. ಒಂದು ಕೈಕಾಲು ನಡಗೋದು, ಒಂದು ತಲೆ ಸುತ್ತಂಗೆ ಆಗೋದು, ಇನ್ನೊಂದು ಕ್ಲಾಸ್ ರೂಮಿಗೆ ಕೂತಾಗ ನಿದ್ದೆ ಬಂದಂಗೆ ಆಗೋದು. 4ನೇದು, ಕೆಲವು ಸ್ಟೂಡೆಂಟ್ಸ್ಗೆ ಕ್ಲಾಸಲ್ಲೇ ಕೂತಿದ್ದಾಗ ಪದೇ ಪದೇ ರಿಸಸ್ಗೆ ಹೋಗಬೇಕು ಅಂತ ಅನಿಸುತ್ತೆ. ಡಯಾಬಿಟಿಸ್ ಇಲ್ಲ, ಸಕ್ಕರೆ ಕಾಯಿಲೆ ಇದ್ದರೆ ಕೆಲವರಿಗೆ ಆಗಾಗ ಅರ್ಧ ಗಂಟೆ 1 ಗಂಟೆಗೆ ರಿಸಸ್ ಮಾಡಬೇಕು ಅನಿಸುತ್ತೆ. ಕಂಟಿನ್ಯೂಸ್ ಯೂರಿನೇಷನ್ ಅಂತ. ಈ ಥರ ಸಿಂಪ್ಟಮಿಂದ ಅವ್ರು ಓದೋಕ್ಕೆ ಆಗಲ್ಲ. ಕಾಲೇಜಲ್ಲಿ ಅಟೆಂಡೆನ್ಸ್ಗೋಸ್ಕರ ಹೋಗಬೇಕು. ಅಪ್ಪ ಅಮ್ಮನ ಬಲವಂತಕ್ಕೋಸ್ಕರ ನಾನು ಕಾಲೇಜ್ಗೆ ಹೋಗಬೇಕು. ಅಮ್ಮ ಬೈತಾಳೆ, ಅಪ್ಪ ಬೈತಾಳೆ ಅಂತೇಳಿ ನಾನು ಕಾಲೇಜ್ಗೆ ಸ್ಕೂಲ್ಗೆ ಹೋಗಬೇಕು. ಸ್ಕೂಲ್ಗೆ ಹೋದರೆ ಒಂಥರ, ಮನೆ ಒಳಗಿದ್ದರೆ ಒಂಥರ. ಮನೆ ಒಳಗಂತೂ ಓದಲ್ಲ, ಕಾಲೇಜಲ್ಲಿ ಕೂತ್ಕೊಂಡು ಪಾಠನೂ ಕೇಳಲ್ಲ. ಮತ್ತು ಹೆಂಗೆ ಪಾಸ್ ಆಗ್ತೀವಿ, ಹೆಂಗೆ ನಾವು ವಿದ್ಯಾವಂತರಾಗ್ತೀವಿ, ಹೆಂಗೆ ಎಜುಕೇಷನ್ ಕಂಪ್ಲೀಟ್ ಮಾಡ್ತೀವಿ? ಈ ಥರದೊಂದು ಗೊಂದಲಮಯವಾದಂಥ ಬದುಕು ಸ್ಟೂಡೆಂಟ್ ಲೈಫಲ್ಲಿದೆ. ಫಸ್ಟ್ ಪೀರಿಯಡ್ ಚೆನ್ನಾಗಿ ಕೂತ್ಕೊಂಡು ಕೇಳಿದೆ, ಸೆಕೆಂಡ್ ಪೀರಿಯಡ್ಗೆ ಆಗಲಿದ್ದೆ. ನಾನು ಇಂಜಿನಿಯರಿಂಗ್ ಮಾಡಬೇಕಾದ್ರೆ, ನಾನು ಓದುವಾಗ ನಾರ್ತ್ ಇಂಡಿಯಾದಿಂದ ಒಬ್ಬ ನಮ್ಮ ಜೊತೆ ಕ್ಲಾಸ್ನಲ್ಲಿದ್ದ. ನಾರ್ತ್ ಇಂಡಿಯಾ, ಬಿಹಾರಿಂದ ಬಂದಿದ್ದ. ಫಸ್ಟ್ ಪೀರಿಯಡ್ ಚೆನ್ನಾಗಿ ಕೂತ್ಕೊಂಡು ಕೇಳುವ, ಸೆಕೆಂಡ್ ಪೀರಿಯಡ್ಗೆ ಹಾಗೆ ತೂಗಿಸ್ಬಿಟ್ಟು ಗೊರಕೆ ಮಾಡ್ತಿದ್ದ. ಇಡೀ ಕ್ಲಾಸ್ಗೆ ಕೇಳೋದು. ಅದೇನು ಕಣ್ಣು ಮುಚ್ಚಿದ ತಕ್ಷಣ ನಿದ್ದೆ ಬಂದು ಗೊರಕೆ ಮಾಡಿಬಿಡುವ. ಪ್ರತಿದಿನ ಲೆಕ್ಚರ್ ಬೈಯೋರು ಅವನಿಗೆ, ನಮ್ಮ ಲೆಕ್ಚರರ್ಸ್ ಎಲ್ಲ. ಮೊದಲೇದು ಒಂದು ಪೀರಿಯಡು, 2ನೇ ಪೀರಿಯಡ್ ಚೆನ್ನಾಗಿರ್ತಿದ್ದೆ. 3ನೇ ಪೀರಿಯಡ್ಗೆ ಅದು ಏನಾಗ್ತಿತ್ತು ಏನೋ, ಹಾಗೆಯೇ ಕೂತ್ಕೊಂಡು ಮಲ್ಕೊಂಬಿಟ್ಟು ತಲೆ ಮೇಲೆ, ಟೇಬಲ್ ಮೇಲೆ ತಲೆ ಹಾಕ್ಬಿಟ್ಟು ಗೊರಕೆ ಮಾಡ್ತೀವಿ. ನಮ್ಮ ಲೆಕ್ಚರ್ಸ್ ಅವನ್ನ ನೆಲದ ಮೇಲೆ ಕೂರಿಸ್ತಾಯಿದ್ರು. ಟೇಬಲ್ ಮೇಲೆ ಕೂತ್ಕೊಂಡ್ರೆ ನಿದ್ದೆ ಮಾಡಿಬಿಡ್ತೇನೆ ಅಂತ, ಕೆಳಗೆ ಕೂತ್ಕೊಂಡ್ರೆ ಬಗ್ ನಿದ್ದೆ ಮಾಡೋಕ್ಕಾಗಲ್ವಲ್ಲ. ಅಲ್ಲಾದರೆ ಬ್ಯಾಗ್ ಇಟ್ಕೊಂಡು ಹಿಂಗೆ ನಿದ್ದೆ ಮಾಡ್ಬಿಡ್ಬೋದಿತ್ತು, ಮಾಡಲ್ಲ ಅಂಥೇಳಿ. ಕೊನೆಗೆ ಅವ್ನು ಕ್ಲಾಸ್ಗೆ ಬರಬೇಡ ಅಂತೇಳಿ ಕಳಿಸ್ತಾನೆ ಇಲ್ಲ. ಇಡೀ ಕಾಲೇಜ್ಗೆ ನೋಟೆಡ್ ಅವನು ಕ್ಲಾಸ್ ರೂಮಲ್ಲಿ ನಿದ್ದೆ ಮಾಡೋ ಹುಡುಗ ಅಂತಲೇ ಅವನ ಹೆಸರು ಕಟ್ಟಿಬಿಟ್ಟಿದ್ರು. ಹೀಗೆ ಕೆಲವರು ಕಾಲೇಜಲ್ಲಿ ನಿದ್ದೆ ಮಾಡ್ತಾರೆ, ಕಾಲೇಜಲ್ಲಿ ಕೈಕಾಲು ನಡ್ಕತ್ತೆ, ಗಿಡ್ಡಿನೆಸ್ ಬರುತ್ತೆ. ಇನ್ನೊಂದು ಸಿಂಪ್ಟಮ್ಸ್ ನಾನು ನೋಡಿರೋದು, ಪಾಠ ಮಾಡ್ತೀವಿ ಅಂತ ಆಕ್ಳಿಸೋದು. ಸಿಕ್ಕಾಬಟ್ಟೆ ಆಕ್ಲಿಕ್ಕೆ ಪಾಠ ಮಾಡುವಾಗ. ಟೀಚರ್ ಪಾಠ ಮಾಡ್ತಿದ್ದಾರೆ, ಕೂತ್ಕೊಂಡು ಪಾಠ ಮಾಡುವಾಗ ಆಕ್ಲಿಕ್ಕೆ. ಈ 5 ಸಿಂಪ್ಟಮ್ಸು ಹುಡುಗರಿಗೆ ಓದೋದ್ರ ಕಡೆ ಗಮನ ಹೋಗ್ತಿಲ್ಲ, ಓದಿದ್ದು ತಲೆ ಒಳಗೆ ಹಾಕೋಕ್ಕಾಗ್ತಿಲ್ಲ. ಹಾಗಾದರೆ ಕಾರಣ ಏನು? ಈ ಥರ ಇದ್ದಾಗ ಹುಡುಗರು ಓದ್ತಾರಾ, ಪಾಸಾಗ್ತಾರಾ ಅನ್ನೋದು ತಂದೆ ತಾಯಿಗಳಿಗೆ ಕೊರತೆ. ಆದರೆ ಹುಡುಗರಿಗೆ ಏನು ಕಾಳಜಿನೇ ಇಲ್ಲ. ಅಯ್ಯೋ ನಿದ್ದೆ ತಾನೇ ಮಾಡ್ತೀನಿ, ಅಯ್ಯೋ ಆಕ್ಲಿಕ್ಕೆ ತಾನೇ ಮಾಡ್ತೀನಿ, ಸ್ವಲ್ಪ ಏನೋ ತಲೆ ಸುತ್ತಂಗೆ ಆಗುತ್ತೆ, ಆಮೇಲೆ ಸರಿ ಹೋಗುತ್ತೆ. ಈ ಥರದ್ದೆಲ್ಲ ಒಂದು ಮೊಂಡತನ ಹುಡುಗರಲ್ಲಿ, ವಿದ್ಯಾರ್ಥಿಗಳಿದ್ದರೆ ತಂದೆಯಲ್ಲಿ ದೊಡ್ಡ ಗೋಳು. ಅಯ್ಯೋ ಓದೋಕ್ಕೆ ನಮ್ಮ ಹುಡುಗ ಹಿಂಗೆ ಆಗ್ತಿದ್ದಲ್ಲ, ನಮ್ಮ ಮಗಳು ಓದ್ತಿಲ್ವಲ್ಲ ಅನ್ನೋ ಒಂದು ಸಂಕಟ. ಇದೆಲ್ಲ ಯಾತಕ್ಕೆ ಬರುತ್ತೆ? ಕಾರಣ ಏನು? ರೂಟ್ ಕಾಸ್ ಏನು? ಇದಕ್ಕೇನೋ ಪರಿಹಾರ ಇದೆಯಾ? ಇದೆ, ಖಂಡಿತ ಇದೆ. ಕಾಲೇಜ್ಗೆ ಹೋದ ತಕ್ಷಣ ಮೈಕಾಲು ನಡ್ಕ, ಪಾಠ ಕೇಳುವಾಗ ಆಕ್ಲಿಕ್ಕೆ, ಪಾಠ ಕೇಳುವಾಗ ತೂಕಡಿಕೆ, ಕಾಲೇಜ್ ಕೂತಾಗ, ಕಾಲೇಜ್ ಒಳಗೆ ಇದ್ದಾಗ ತಲೆ ಸುತ್ತಂಗೆ ಆಗೋದು. ಇದೆಲ್ಲ ಏನಕ್ಕೆ ಬರ್ತದೆ ಅಂದರೆ, ನಮ್ಮ ಜಾತಕದಲ್ಲಿ ರಾಹು ದೋಷ ಇದ್ದಾಗ. ರಾಹು ಗ್ರಹ ಒಂದು ಛಾಯಾಗ್ರಹ, ಅದು ಫಿಸಿಕಲ್ ಬಾಡಿ ಇಲ್ಲ, ಅದು ಒಂದು ನೆರಳಿನ ಗ್ರಹ, ಅದೊಂದು ನೆರಳು ಬಿಂಬ. ರಾಹು ಮತ್ತು ಕೇತು ಅದು ಛಾಯಾಗ್ರಹಗಳು, ನೆರಳಿನ ಗ್ರಹಗಳು. ಯಾತಕಿಗೆ ಬರ್ತದೆ ವಿದ್ಯಾರ್ಥಿಗಳಾಗಿದ್ದಾಗ ಅಂದಾಗ, ಪೂರ್ವ ಜನ್ಮದಲ್ಲಿ ನಾವು ಸ್ಕೂಲು ಕಾಲೇಜುಗಳಲ್ಲಿ ಸ್ಕೂಲು ಅಥವಾ ಕಾಲೇಜು ಸಾಮಗ್ರಿಗಳು ಏನಾರು ಅಲ್ಲಿದ್ದು ಕದ್ದಿದ್ರೆ, ಚೋರ ಕೃತ್ಯವನ್ನು ಮಾಡಿದರೆ ನಡಕ ಬರ್ತದೆ ಆ ವಾಸ್ತುಗೆ ಹೋದಾಗ. ಅಥವಾ ಶಾಲಾ ಕಾಲೇಜುಗಳ ಆಸ್ತಿಯನ್ನು ಟೇಬಲ್ ಮುರಿದಾಕೋದು, ಬೋರ್ಡ್ ಹೊಡೆದಾಕ್ಬಿಡೋದು, ಲೆಕ್ಚರ್ ಕೂತ್ಕೊಳ್ಳೋ ಕುರ್ಚಿನ ಒಂದು ಕಾಲನ್ನ ಕಿತ್ತಾಕ್ಬಿಡೋದು, ಲೆಕ್ಚರ್ ಪಾಠ ಮಾಡ್ತಿರೋ ಹಿಂದೆ ರಾಕೆಟ್ ಬಿಡೋದು,
ಲೆಕ್ಚರ್ಗೆ ಚುಡಾಯಿಸೋದು, ಲೆಕ್ಚರ್ಗೆ ಕ್ಲಾಸ್ ರೂಮಲ್ಲಿ ಅವ್ರಿಗೆ ಪಾಠ ಮಾಡಲಿಕ್ಕೇ ಬಿಡಲ್ಲ, ಡಿಸ್ಟರ್ಬ್ ಮಾಡೋದು, ಬೇಕು ಅಂತ ಕೆಮ್ಮೋದು, ಟಪ್ಪಂತ ಏನೊಂದು ಬೀಳಿಸ್ಬಿಡೋದು ಡಬ್ಬಂತ, ಏನರು ಬಿತ್ತೋ ಏನದು ಅಂತ ಲೆಕ್ಚರ್ ಕೇಳೋದು. ಹೀಗೆ ಈ ಥರಲ್ಲೇ ಕೆಲವರು ಇರ್ತಾರೆ ಜೀವನದಲ್ಲಿ. ಅಲ್ಲಿ ಶಾಲಾ ಕಾಲೇಜು ಒಳಗಡೆ ಕದಿಯೋದು, ಧ್ವಂಸ ಮಾಡೋದು, ಹಾಳು ಮಾಡೋದು, ಏನಾದರೂ ಒಂದು ಟೇಬಲ್ ಮುರಿದು ಹಾಕೋದು, ಕಾಲೇಜಲ್ಲಿ ಟಾಯ್ಲೆಟ್ ರೂಮ್ನಲ್ಲಿ ನಲ್ಲಿ ಕಿತ್ತಾಕ್ಬಿಡೋದು, ಕಾಲೇಜಲ್ಲಿ ಟಾಯ್ಲೆಟ್ಗೆ ಹೋದರೆ ಆ ಟಾಯ್ಲೆಟ್ ಅಥವಾ ಬಾತ್ರೂಮಲ್ಲಿ ಕೆಟ್ಟ ಬರೆಯೋದು, ಇದ್ಲು ಅಥವಾ ಬಳಪದಲ್ಲಿ ಪೆನ್ಸಿಲಲ್ಲಿ ಪೆನ್ನಲ್ಲಿ ಬರೆಯೋದು. ಈ ಥರದ್ದು ಆ ಒಂದು ಸರಸ್ವತಿ ಕ್ಷೇತ್ರವನ್ನು ಅಮಂಗಳ ಮಾಡಿದರೆ, ವಿದ್ಯಾ ಕ್ಷೇತ್ರವನ್ನು ಅಮಂಗಳ ಮಾಡಿದರೆ, ಕದಿಯೋದ್ರಿಂದ ಅಮಂಗಳ ಆಯಿತು. ಟೇಬಲು ಚೇರು ಮುರಿದು ಹಾಕೋದು, ಬಾತ್ರೂಮು ಟಾಯ್ಲೆಟಲ್ಲೆಲ್ಲ ಕೆಟ್ಟಾಗಿ ಏನೇನೋ ಬರೆಯೋದು, ಪಾಠ ಮಾಡುವಾಗ ಶಬ್ದ ಮಾಡೋದು, ಪಾಠ ಮಾಡುವಾಗ ರಾಕೆಟ್ ಬಿಡೋದು, ಬೇಕು ಅಂತಲೇ ಕಾಲೇಜಲ್ಲಿ ಸ್ಕೂಲಲ್ಲೆಲ್ಲ ಒಂದು ರೀತಿ ಅಪಹಾಸ್ಯ ಮಾಡೋದು, ಕಾಲೇಜ್ ಲೈಫನ್ನು ಎಂಜಾಯ್ ಮಾಡ್ತಿದ್ವಿ ನೋಡಿ ಅಂತ ತೋರಿಸ್ಕೊಳ್ಳೋದು. ಈ ಥರ ಮಾಡ್ದಿದ್ರೆ ಈ ಜನ್ಮದಲ್ಲಿ ಅವ್ರು ಕಾಲೇಜು ಹೋಗೋಕ್ಕೆ ಇಷ್ಟಪಡಲ್ಲ, ಸ್ಕೂಲ್ಗೆ ಹೋಗೋಕ್ಕೆ ಇಷ್ಟಪಡಲ್ಲ. ಯಾವುದೋ ಒಂದು ಶಕ್ತಿಯವ್ರನ್ನ ತಳ್ದಂಗೆ ಆಗುತ್ತೆ, ಹೋಗ್ಬೇಡ ನೀನು, ಹೋಗ್ಬೇಡ, ಬರಬೇಡ ನನ್ನ ಕಾಲೇಜ್ಗೆ ಅಂತ. ಈ ಥರದ್ದು ದೋಷ ಕೆಲವ್ರಿಗಿದೆ. ಇದು ಮೊನ್ನೆ ಯಾರೋ ಒಬ್ಬರು ಮಾಸ್ಟ್ರು ಸರಿಯಾಗಿ ಮಾರ್ಕ್ಸ್ ಹಾಕ್ಲಿಲ್ಲ, ಇಂಟರ್ನಲ್ ನನಗೆ ಸರಿಯಾಗಿ ನಂಬರ್ ಕೊಡಲಿಲ್ಲ, ನನಗೆ ಕಮ್ಮಿ ಕೊಟ್ಬಿಟ್ಟಿದ್ದಾರೆ ಅಂಥೇಳಿ ಆ ಮಾಸ್ಟ್ರು 2 ವೀಲರು ಪಾರ್ಕ್ ಮಾಡಿದಂತೆ. ಆ ಬ್ರೇಕ್ನೇ ಕಟ್ ಮಾಡಿಬಿಟ್ಟಿದ್ರು ಹೋಗಿ, ನಂಗೆ ಮಾರ್ಕ್ಸ್ ಹಾಕಲಿಲ್ಲ ಅಂಥೇಳಿ. ಮೇಸ್ಟ್ರದು ವೆಹಿಕಲ್ನ ಡ್ಯಾಮೇಜ್ ಮಾಡಿಬಿಟ್ಟಿದ. ಅವ್ರಿಗೆ ಗೊತ್ತೇ ಇಲ್ಲ ಹೆಂಗಾಯ್ತು ಅಂತ. ಓಡಿಸ್ಕೊಂಡು ಚೆನ್ನಾಗಿ ಬಂದರು, ಸ್ಟಾರ್ಟ್ ಮಾಡ್ಕೊಂಡು ಬ್ರೇಕೇ ನಿಲ್ತಿಲ್ಲ. ಸಡನ್ನಾಗಿ ಅವ್ರ ಪಾಪ ಅವರು ಅಲ್ಲೇ ಎಚ್ಚರಿಸ್ಕೊಂಡು ಸ್ಟಾಪ್ ಮಾಡಿಬಿಟ್ರು. ಈ ಥರದ್ದು ದೋಷಗಳು ಮಾಡಿರ್ತೀವಿ ನಾವು. ಕದಿಯೋದು, ಚಾಕ್ ಪೀಸ್ ಕತ್ಕೊಂಡು ಹೋಗೋದು, ಡ್ರಸ್ಟ್ ಕದ್ದು ಬಿಡೋದು, ಆಮೇಲೆ ಲ್ಯಾಬ್ ಒಳಗೆ ಏನೋ ಒಂದು ಐಟಮ್ ಎತ್ಕೊಂಡು ಹೊಟ್ಟೋಗ್ಬಿಡೋದು, ಲ್ಯಾಬಲ್ಲಿ ಬೇರೆಯವ್ರ ಪುಸ್ತಕ ಕದ್ಬಿಡೋದು. ಈ ಥರದ್ದೆಲ್ಲ ಮಾಡಿದಾಗ ಕಾಲೇಜ್ಗಳಲ್ಲಿ ಸ್ಕೂಲ್ಗಳಿಗೆ ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಕಾಲೇಜ್ಗೆ ಫೀಸ್ ಕಟ್ತಾರೆ, ಹೋಗಲ್ಲ. ಮೊನ್ನೆ ಯಾರೋ ಒಬ್ರು ಹೇಳ್ತೀನಿ, ನಮ್ಮ ಅಕ್ಕನ ಮಗ ಇಂಜಿನಿಯರಿಂಗ್ ಸೇರಿಸಿ ಲಕ್ಷಾಂತರ ರೂಪಾಯಿ 4 ಲಕ್ಷ ಕೊಟ್ಟು ಕಾಲೇಜ್ಗೆ ಹೋಗಲ್ಲ, ಮಲಗಿರ್ತಾನೆ ಅಂದರೆ ಈ ಥರ ದೋಷ ಒಂದು ಜಾತಿಯಲ್ಲಿ ಓದ್ ಜನ್ಮದಲ್ಲಿದೆ. ಕಾಲೇಜ್ ಒಳಗೆ ಬಿಡಲ್ಲ ಅಂಥವ್ರನ್ನೆಲ್ಲ. ನೋಡಿ ಪ್ರಕೃತಿ ಹೆಂಗೆ ನಮ್ಮನ್ನು ಸ್ಟಾಪ್ ಮಾಡುತ್ತೆ. 4 ಲಕ್ಷ ಕೊಟ್ಟು ಇಂಜಿನಿಯರಿಂಗ್ ಸೇರಿಸಿರುತ್ತೆ. ಶನಿವಾರ ಒಬ್ಬರು ಕಾಲಲ್ಲಿ ಮಾತಾಡಿದ್ರು, ನನಗೆ ಬೆಳಗಾಮಿಂದನೇ ಯಾರೊಬ್ಬರು ಮಾತಾಡಿದ್ರು, ನಮ್ಮ ಅಕ್ಕನ ಮಗ ಇಂಜಿನಿಯರಿಂಗ್ ಸೇರಿಸಿದ್ದೀವಿ, ಹೋಗ್ತಿಲ್ಲ, ಫಸ್ಟ್ ಸೆಮಿಸ್ಟ್ರು ಸೇರಿಸಿ ಅಂತ ಹೇಳಿದಂತೆ, ಸೇರ್ಕೋತೀನಿ ಅಂತ ಅಂದಂತೆ ಕಟ್ಟಿದ್ದಾರೆ 4 ಲಕ್ಷ ಪೇಮೆಂಟ್ ಶೀಟು, ಕಾಲೇಜ್ಗೆ ಹೋಗ್ತಿಲ್ಲ. ಯಾಕೆ? ಈ ದೋಷ. ಆದ್ದರಿಂದ ತಂದೆ ತಾಯಿ ಆಗಿರೋರು ಮಕ್ಕಳನ್ನ ಸ್ಕೂಲು ಕಾಲೇಜಿಗೆ ಕಳಿಸ್ಬೇಕಾದ್ರೆ ಒಂದು ಸಂಸ್ಕಾರ ಕೊಡಬೇಕು, ಗೈಡ್. ವಿದ್ಯೆ ಕಲಿತು ಬರಬೇಕೇ ವಿನ ವಿದ್ಯಾ ಕೇಂದ್ರನೇ ಹಾಳು ಮಾಡಬಾರ್ದು. ಇಲ್ಲಿ ಗುರುಗಳಿಗೆ ಎಲ್ಲ ತೊಂದರೆಗಿಂತ ಹೆಚ್ಚಾಗಿ ಸಂಸ್ಥೆಗೆ ನಾವು ಹಾಳು ಮಾಡ್ತಾ ಇದ್ದೀವಿ. ಅವನು ಯಾವನೋ ಒಬ್ಬ ನನಗೆ ಆಲ್ ಟಿಕೆಟೇ ಕೊಡಲಿಲ್ಲ, ನನಗೆ ಎಕ್ಸಾಮ್ ಕೂರ್ಸೋಕ್ಕೆ ಅಟೆಂಡೆನ್ಸ್ ಇಲ್ಲ ಅಂಥೇಳಿ ಆಲ್ ಟಿಕೆಟ್ ಕೊಡಲಿಲ್ಲ, ಎಕ್ಸಾಮ್ ಬರೆಯೋಕ್ಕೆ ಬಿಡಲಿಲ್ಲ ಅಂತೇಳಿ ಕೋಪದಲ್ಲಿ ಟಾಯ್ಲೆಟ್ನಲ್ಲಿ ಕಿತ್ತಾಕಿ, ಟಾಯ್ಲೆಟ್ ಕಿಟಕಿಲ ಹೊಡೆದು, ಆ ಮೇಸ್ಟ್ರು ಕೂತ್ಕೊಳ್ಳೋ ಜಾಗದಲ್ಲೆಲ್ಲ ಏನೇನೋ ಕೆಟ್ಟಾಗೆಲ್ಲ ಬಿಸಾಕಿ, ಯಾವುದೋ ಇದೆಲ್ಲ ಕೆಟ್ಟ ಅವ್ರ ಬಗ್ಗೆ ಏನೇನೋ ಬರೆದು, ಅವ್ರ ಬಗ್ಗೆ ಯಾವುದೋ ಒಂದು ಹೆಣ್ಣು ಗಂಡು ಸಂಪರ್ಕ ಎಲ್ಲ ಸೇರಿಸಿ ಏನೇನೋ ಮಾಡಿ ಕೆಟ್ಟಾಗಿ ಬರೆದು, ಇವನು ಕಾಲೇಜ್ಗೆ ಹೋಗಿದ್ರೆ ಅಟೆಂಡೆನ್ಸ್ ಕೊಡ್ತಾರೆ, ಕಾಲೇಜ್ಗೆ ಹೋಗಲಿಲ್ಲ ಅಂದರೆ ಅಟೆಂಡೆನ್ಸ್ ಯಾರು ಕೊಡ್ತಾರೆ? ಧರ್ಮ ಅಲ್ವಾ? ಅಟೆಂಡೆನ್ಸ್ ಕೊಡಲಿಲ್ಲ, ನನಗೆ ಎಕ್ಸಾಮ್ಗೆ ಆಲ್ ಟಿಕೆಟ್ ಕೊಡಲಿಲ್ಲ, ಕೂರಿಸ್ಲಿಲ್ವಲ್ಲ, ಇಂಥವ್ನಿಗೆ ಸರಿಯಾಗಿ ಮಾಡಬೇಕು ಅಂತೇಳಿ ಮೇಷ್ಟ್ರ ಮೇಲೆ ರಿವೆಂಜ್ ತೊಗೊಳ್ಳೋದು. ಇಂಥದ್ದವ್ರಿಗೆ ಕಾಲೇಜೊಳಗೆ ಪ್ರವೇಶ ಮಾಡೋಕ್ಕೆ ಬಿಡೋದಿಲ್ಲ ಭಗವಂತ ನೆಕ್ಸ್ಟ್ ಬರ್ತಲ್ಲಿ. ಈ ಥರದೆಲ್ಲ ದೋಷ ನಮ್ಮ ಜಾತಕದಲ್ಲಿರುತ್ತೆ. ಅದರಿಂದ ಗುರುವಿನ ಆಶೀರ್ವಾದ ಬೇರೆ, ಗುರು ಶಾಪನೇ ಬೇರೆ, ಗುರು ದ್ರೋಹನೇ ಬೇರೆ. ಆದರೆ ಇಲ್ಲಿ ಅವ್ರ ಬಾಡಿಲೇ ರಿಯಾಕ್ಷನ್ಸ್ ನಡೀತಾ ಇದೆ, ವಿದ್ಯೆ ಹತ್ತಕ್ಕೆ ಬಿಡ್ತಿಲ್ಲ. ಆದ್ದರಿಂದ ಯಾವುದೇ ಒಂದು ಶಾಲಾ ಕಾಲೇಜುಗಳಲ್ಲಿ ನಾವು ಓದುವಾಗ ಅದನ್ನು ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಆದ್ಯ ಕರ್ತವ್ಯ. ಯಾಕೆ ನಾವೊಬ್ಬರು ಸ್ಟೂಡೆಂಟ್, ಅಲ್ಲಿಗೆ ಸಂಸ್ಥೆದು ಯಾವುದೇ ವಸ್ತುಗಳನ್ನ ಹಾನಿ ಮಾಡಬಾರ್ದು. ಇದೆಲ್ಲಕ್ಕಿಂತ ಹೆಚ್ಚಾಗಿ ಪಾಪ ಕಷ್ಟಪಟ್ಟು ಪೇಂಟ್ ಮಾಡಿಸ್ತಾರೆ, ಆ ಗೋಡೆ ಮೇಲೆಲ್ಲ ಏನನ್ನೋ ಬರೆದು ಬಿಡೋದು,
ಈ ಥರದ್ದೆಲ್ಲ ಮಾಡಿದಾಗ ಕಾಲೇಜಲ್ಲಿ ಕೂತಾಗಲೇ ನಮಗೆ ಎಲ್ಲ ದೋಷ ಶುರುವಾಗುತ್ತೆ. ಬಹುಶಃ ಈ ಕಾರಣ ಏನು ಅಂತ ನಿಮ್ಗೆ ಗೊತ್ತಾಯ್ತು, ಕರ್ಮಸಿದ್ಧ ಅಂತ. ಇದಕ್ಕೆಲ್ಲ ಮೂಲ ಕಾರಣ ರಾಹು ಅಂತ ನಾನು ಹೇಳಿದೆ. ರಾಹು ಯಾವುದು? ದ್ವಂದ್ವ, ಸಂಶಯ, ಅನುಮಾನ. ಮತ್ತು ಮನಸ್ಸಿಗೆ ಕಾರಕ ಚಂದ್ರ. ಚಂದ್ರ ಏನು ಮಾಡ್ತಾನೆ? ನನಗೆ ಅಟೆಂಡೆನ್ಸ್ ಕೊಟ್ಟಿಲ್ಲ, ಅದಕ್ಕೆ ಎಕ್ಸಾಮ್ ಕೂರಿಸಿಲ್ಲ ಅಂತ ಮನಸ್ಸಿಗೆ ಹೋಯ್ತು. ಮತ್ತು ಅವ್ರು ಹೇಳೋ ಪಾಠ ನನಗೆ ಅರ್ಥ ಆಗ್ತಿಲ್ಲ ಅಂತ ಮನಸ್ಸು ಹೇಳ್ತು. ಹಾಗಾದ್ರೆ ಇವನಿಗೆ ನಮ್ಗೆ ಈ ಟೀಚರೇ ಬೇಡ, ಬೇರೆ ಟೀಚರ್ ಬೇಕು ಅಂಥೇಳಿ ಮನಸ್ಸು ಹೇಳುತ್ತೆ. ಈ ಗೊಂದಲ, ಸಂದೇಹ, ಸಂಶಯ, ಅವಮಾನ, ಅಪಮಾನ, ನಿಷ್ಠುರ, ಭಯ, ಜಿಗುಪ್ಸೆ ಇದನ್ನೆಲ್ಲ ಮಾಡೋದು ರಾಹುಗ್ರಹ. ಆದ್ದರಿಂದ ನಮ್ಮ ತಲೆ ಅಂದರೆ ಬ್ರೈನ್ ಕೆಡಕ್ಕೆ ಮಾಡಬೇಕು ಅನ್ನೋದು ಉತ್ಪತ್ತಿ ಆಗೋದು ಈ ಸೆಂಟ್ರಲ್ ಗೌರ್ಮೆಂಟಿಂದ. ನಮ್ಮಲ್ಲಿ ಬರತಕ್ಕಂಥ ದ್ವಂದ್ವಗಳು, ಅನುಮಾನಗಳು, ಸಂಶಯಗಳು ಇವೆಲ್ಲ ಅಧಿಪತಿ ರಾಹುಗ್ರಹ. ಚೇರ್ ಹೊಡೆದಾಕೋ, ಅವನ ಬಗ್ಗೆ ಕೆಟ್ಟ ಗೋಡವಿಲ್ ಬರೆಯೋ, ರ್ಯಾಕೆಟ್ ಮಾಡಿ ಎಸೆಯೋ, ಅವ್ರ ಕಾರ್ನ ಪಂಚರ್ ಮಾಡೋ ಟೈರು, ಅವ್ರ ಟೂ ವೀಲರ್ಗೇನೋ ಡ್ಯಾಮೇಜ್ ಮಾಡಿಬಿಡೋ, ಅವ್ರು ಏನೋ ಪಾಠ ಮಾಡ್ತಿದ್ರೆ ಶಬ್ದ ಮಾಡೋ, ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾಯಿರು ನೀನು ಅಂತ ಹೇಳೋದು ಯಾರು? ತೊಂದರೆ ಕೊಡು ಅಂತ ಹೇಳೋರು ಯಾರು? ರಾಹುಗ್ರಹ. ಮನಸ್ಸಿನಲ್ಲಿ ಬಂದಂಥ ದ್ವೇಷ, ಅಸೂಯೆಗೆ ರಾಹು ಸಪೋರ್ಟ್ ಮಾಡಿಬಿಡ್ತಾನೆ. ಆದ್ದರಿಂದ ತಲೆ ಒಳಗೆ ಈ ಗೊಂದಲಗಳು ಉತ್ಪತ್ತಿ ಆಗ್ತದೆ. ಇದಕ್ಕೆ ನವಗ್ರಹ ಸಂಹಿತೆಯಲ್ಲಿ ಒಂದು ವಿಶೇಷವಾದಂಥ ಮಂತ್ರ ಇದೆ. ಒಂದು ನಿಂಬೆಹಣ್ಣು ತಗೋಬೇಕು, 1 ಅಥವಾ 2 ನಿಂಬೆಹಣ್ಣು ತಗೊಳ್ಳಿ, ಕೈಲಿಟ್ಕೊಳ್ಳಿ. ನಿಂಬೆಹಣ್ಣು ಯಾಕೆ ತಗೋಬೇಕು? ನಿಂಬೆಹಣ್ಣು ರಾಹುಗ್ರಹ. ಓಂ ಶಿರೋರೂಪಾಯ ವಿದ್ಮಹೇ. ರಾಹುಗೆ ಶರೀರ ಸೊಂಟ ಎಲ್ಲ ಬರೀ ಶಿರ ಭಾಗ. ಶಿರ ಅಂದರೆ ಕತ್ತು, ತಲೆ. ಶಿರ ಅಂದರೆ ತಲೆ. ತಲೆ ರೂಪ ಮಾತ್ರ ಇದು ರಾಹುಗ್ರಹ. ಕೇತುಗೆ ಬಾಲ ಇದೆ. ಕೇತುಗೆ ಬಾಲರೂಪ, ರಾಹುಗೆ ತಲೆ ರೂಪ. ಶಿರ ಅಂದರೆ ತಲೆ. ಶಿರೋರೂಪಾಯ ವಿದ್ಮಹೇ ಛಾಯಾ ಸುತಾಯ ಧೀಮಹಿ. ಛಾಯಾದೇವಿಯ ಪುತ್ರ, ತನ್ನೋ ರಾಹು ಪ್ರಚೋದಯಾತ್. ಈ ಮಂತ್ರ ರಾಹು ಗಾಯತ್ರಿ ಮಂತ್ರ. ಇದು ನವಗ್ರಹ ಸಂಹಿತೆಯಲ್ಲಿ ಇದೊಂದು ಮಂತ್ರ ಬರ್ತದೆ. ಒಂಥರ ಭಯ, ದುಗುಡ, ಖಿನ್ನತೆ, ಕೋಪ, ಅನುಮಾನ, ಸಂದೇಹಗಳು ಮತ್ತು ನಿಷ್ಠುರ, ಏನಾದ್ರು ಮಾಡಿದ್ವಿ ಅವನಿಗೆ ತೊಂದರೆ ಕೊಡಲೇಬೇಕು ಅಂತ ಒಂದು ಛಲ, ಇದೆಲ್ಲ ರಾಹುವಿನ ಕಾರಕತ್ವ. ನಿಂಬೆಹಣ್ಣು ತಗೊಳ್ಳೋದು. ಓಂ ಶಿರೋರೂಪಾಯ ವಿದ್ಮಹೇ ಛಾಯಾ ಸುತಾಯ ಧೀಮಹಿ ತನ್ನೋ ರಾಹು ಪ್ರಚೋದಯಾತ್. ಓಂ ಶಿರೋರೂಪಾಯ ವಿದ್ಮಹೇ ಛಾಯಾ ಸುತಾಯ ಧೀಮಹಿ ತನ್ನೋ ರಾಹು ಪ್ರಚೋದಯಾತ್. ಇದನ್ನು ಒಂದು ಅರ್ಧ ಗಂಟೆ ಹೇಳಬೇಕು. ದಿನ ಅರ್ಧ ಗಂಟೆ ಹೇಳಿ. 108 ಆಗುತ್ತೆ. ನಿಂಬೆಹಣ್ಣು ಕಟ್ ಮಾಡಿ ಜ್ಯೂಸ್ ಮಾಡಿ ಕುಡೀರಿ. ಮತ್ತು ಇನ್ನರ್ಧ ಜ್ಯೂಸನ್ನ ತೆಗೆದು ನೆತ್ತಿಗೆ ಹಚ್ಚಿ 2 ಅವರ್ ಬಿಟ್ಟು ಸ್ನಾನ ಮಾಡಬೇಕು. ಇನ್ನೊಂದು ನಿಂಬೆಹಣ್ಣು ರಸ ತೆಗೆದುಬಿಟ್ಟು ಮೈಗೆಲ್ಲ ಹಚ್ಕೋಬೇಕು. ಆಗ ನಡುಕ ಹೋಗುತ್ತೆ. ಎಲ್ಲ ಥರ ಪ್ರಾಬ್ಲಮ್ಮು ರಾಹು, ಇದಕ್ಕೆ ರಾಹು ದೋಷ ಅಂತ ಕರೀತಾರೆ. ನಿಮ್ಗೆ ಒಳ್ಳೇದಾಗೋ ತನಕ ಕಾಲೇಜಿಗೆ ಹೋಗೋವರೆಗೂ, ಮನಸ್ಸು ಬರೋವರೆಗೂ ಇದು ಮಾಡಬೇಕು. 1 ನಿಂಬೆಹಣ್ಣು ರಸನ ಕಟ್ ಮಾಡಿ, 1 ನಿಂಬೆಹಣ್ಣು ಕಟ್ ಮಾಡಿ ರಸ ತಗೊಳ್ಳಿ. ಅರ್ಧ ಹೋಳು ರಸನ ತಲೆಗಚ್ಚಿ 2 ಅವರ್ ಆದಮೇಲೆ ಸ್ನಾನ ಮಾಡಿ. ಇನ್ನರ್ಧ ಹೋಳಿನ ರಸನ ಜ್ಯೂಸ್ ಮಾಡಿ ಕುಡೀರಿ. ಇನ್ನೊಂದು ನಿಂಬೆಹಣ್ಣು ಇದೆಯಲ್ಲ, ಅದನ್ನು ನೀರು ಮಿಕ್ಸ್ ಮಾಡಿಬಿಟ್ಟು ಸ್ನಾನ ಮಾಡಿಬಿಡಿ. ಆಗ ರಾಹು ಶಾಂತಿ ಆಯಿತು. ಅದರಿಂದ ಮಂತ್ರದಲ್ಲಿ ಅಷ್ಟು ಪವರ್ ಇದೆ. ತಂತ್ರ ಏನು? ಜಂಬೂರ ಫಲ, ನಿಂಬೆಹಣ್ಣಿನ ಮಂತ್ರ ಏನು? ಈ ಮಂತ್ರ ಹೇಳಬೇಕು. ಈ ತಂತ್ರ ಮಂತ್ರ ಎರಡೂ ಮಾಡೋದ್ರಿಂದ ಆಗ ಇಂದಿನ ಜನ್ಮದಲ್ಲಿ ನಾವು ಮಾಡಿದಂಥ ಶಾಲಾ ಕಾಲೇಜುಗಳಲ್ಲಿ ಮಾಡಿದಂಥ ಅವ್ಯವಹಾರ, ದ್ರೋಹಗಳು ಇವೆಲ್ಲವೂ ಕೂಡ ನಿವಾರಣೆ ಆಗ್ತದೆ. ಈ ಥರದ್ದೆಲ್ಲ ಇತ್ತೀಚೆಗೆ ಜಾಸ್ತಿ ಇದೆ. ಅಂದರೆ ನಾವು ಜನ ಮಾಡಿದ್ವಿ, ಅದಕ್ಕೆ ಮಕ್ಕಳು, ಅಪ್ಪ ಅಮ್ಮ ಎಜುಕೇಟೆಡ್, ಮಗ ಕಾಲೇಜ್ಗೆ ಹೋಗಲ್ಲ, ಸ್ಕೂಲ್ಗೆ ಹೋಗಲ್ಲ. ಸ್ಕೂಲ್ಗೆ ಅಂತ ಹೋಗ್ಬಿಟ್ಟು ಸಿನಿಮಾ, ಪಾರ್ಕು, ಆಟ ಆಡ್ಕೊಂಡು ಕಾಲ ಕಳ್ಕೊಂಬರ್ತೀವಿ. ಈ ದೋಷ ಇರೋದ್ರಿಂದ ಅದಕ್ಕೆ ನಾವು ಯಾವತ್ತೂ ಜ್ಞಾನ ಕೊಡುವ ಕೇಂದ್ರ ಒಂದು ತೀರ್ಥಯಾತ್ರೆ ಇದ್ದ ಹಾಗೆ. ಸ್ಕೂಲು ಕಾಲೇಜೆಲ್ಲ ಒಂದು ತೀರ್ಥ ಸ್ಥಾನ ಇದ್ದಾಗೆ, ಒಂದು ಯಾತ್ರಾ ಸ್ಥಳ ಇದ್ದಾಗೆ. ಅಲ್ಲಿ ನಾವು ಪವಿತ್ರವಾಗಿದ್ದಷ್ಟು ನಮ್ಮ ವ್ಯಕ್ತಿತ್ವ, ವಿದ್ಯಾ, ಜ್ಞಾನ ಚೆನ್ನಾಗಿ ಅಭಿವೃದ್ಧಿ ಆಗ್ತದೆ. ಎಲ್ಲ ಆದರೆ ರಾಹು ಬಡಿತ ಆಗ್ತದೆ. ರಾಹು ಬಡಿತ ಬಂತು ಅಂದರೆ
ನಾವೇನು ಮಾಡೋ ಎಷ್ಟೇ ಕೋಟಿ ಇದ್ರೂ ಕೂಡ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಇದಕ್ಕೆ ಮೆಡಿಷನ್ ಇಲ್ಲ. ಇದು ಮೆಡಿಷನ್ ಇಲ್ಲ. ನಾನು ಸ್ಕೂಲ್ಗೆ ಹೋಗಲ್ಲ, ಕಾಲೇಜ್ಗೆ ಹೋಗಲ್ಲ ಅನ್ನೋಕ್ಕೆ ಯಾವ ಟ್ಯಾಲೆಂಟ್ ಕೊಡ್ತೀರಾ? ಯಾವ ಇಂಜೆಕ್ಷನ್ ಕೊಡ್ತೀರಾ? ಯಾವ ಟ್ಯಾಬ್ಲೆಟ್ ಇದೆ ಜಗತ್ತಿನಲ್ಲಿ? ಎಲ್ಲಿ ತೋರಿಸಿರೋಣ? ಇಲ್ಲ. ಅದಕ್ಕೆ ನಾನು ಹೇಳೋದು, ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ತಾಂತ್ರಿಕ ಇರಬೇಕು. ತಂತ್ರ ಮಾಡೋದು ಕಲಿಬೇಕು. ಒಂದೊಂದು ಸಮಸ್ಯೆಗೆ ಒಂದೊಂದು ತಂತ್ರ ಇದೆ. ಒಂದೊಂದು ಸಮಸ್ಯೆಗೆ ಒಂದು ಯಂತ್ರಗಳು ಬರೀಬೇಕು. ನಾವು ಯಾಂತ್ರಿಕನಾಗಬೇಕು, ಮನೆಗೊಬ್ಬ ವೈದ್ಯನಾಗಬೇಕು. ಅದಕ್ಕೆ ನಾನು ಡಿಸೀಸ್ ಫ್ರೀ, ರೋಗನೇ ಇರಬಾರ್ದು. ಕ್ರೈಮ್ ಫ್ರೀ. ಕ್ರೈಮ್ ಅಂದ್ರೇನು? ಅಪರಾಧಗಳು ಮನೆಯಲ್ಲೇ ಆಗಬಾರ್ದು. ಆ ಥರ ಸೊಸೈಟಿನ ನಾವು ಸೃಷ್ಟಿ ಮಾಡೋಕ್ಕೆ ತಯಾರಾಗಬೇಕು. ಆಗಲೇ ನಮ್ಮ ದೇಶ ರಾಮರಾಜ್ಯ ಆಗೋದು. ಇವತ್ತು ಮನೆಯೆಲ್ಲ ರೋಗಿಷ್ಟ್ರು, ಮನೆಯೊಳಗೆಲ್ಲ ಕ್ರೈಮ್. ಒಂದು ಏನೂ ಇಲ್ಲ ಅಂದ್ರೂ ಪೊಲೀಸ್ ಕಂಪ್ಲೇಂಟ್ ಹೋಗಿರ್ತದೆ, ಕ್ರೈಮ್ ಮಾಡಿರ್ತಾರೆ. ಕೊಲೆ, ಮೋಸ, ಕಳ್ತನ, ಮೋಸ ಮಾಡೋದು, ಈ ಥರದಲ್ಲೆಲ್ಲ. ಅದರಿಂದ ಕ್ರೈಮ್ ಫ್ರೀ ಆಗಬೇಕು ನಮ್ಮ ಮನೆ, ಡಿಸೀಸ್ ಫ್ರೀ ಆಗಬೇಕು ನಮ್ಮ ಮನೆ. ಯಾವುದೇ ರೀತಿ ದುಃಖಗಳಿರಬಾರ್ದು. ಆ ಲೆವೆಲ್ಲಿಗೆ ನಮ್ಮ ವ್ಯಕ್ತಿತ್ವ ವಿಕಾಸಿಗೆ ಬದುಕನ್ನು ನಡೆಸುವಂಥ ಒಂದು ಕ್ವಾಲಿಫಿಕೇಷನ್ ಇವತ್ತು ನಾವು ತರಬೇಕು ಜಗತ್ತಿನಲ್ಲಿ. ಆಗಲೇ ನಾವು ಆಯುಷ್ಯ ಆರೋಗ್ಯದಿಂದ ಬದುಕಿ ಒಂದಿನ ದೇಹ ಬಿಡ್ತೀವಿ. ಅದರಿಂದ ಈ ಒಂದು ಸಂಚಿಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಇದನ್ನು ಪ್ರಾಕ್ಟೀಸ್ ಮಾಡಿ. ವೀಕ್ಷಕರೇ, ನೆಕ್ಸ್ಟ್ ಮಂತ್ 1ನೇ ತಾರೀಕಿಂದ ಅಕ್ಟೋಬರಿಂದ ನಾನು ಯೂಟ್ಯೂಬ್ನಲ್ಲಿ ಪ್ರತಿನಿತ್ಯ ಒಂದು ಎಪಿಸೋಡ್ಸ್ನ ಅಪ್ಲೋಡ್ ಮಾಡ್ತೀನಿ. ಇನ್ಮೇಲೆ ನನ್ನ ಕಾರ್ಯಕ್ರಮ ಎಲ್ಲ ನೀವು ಯೂಟ್ಯೂಬ್ನಲ್ಲೇ ನೋಡಬೇಕು. ಅಕ್ಟೋಬರ್ 1ನೇ ತಾರೀಕಿನಿಂದ ಪ್ರತಿದಿನ ಒಂದೊಂದು ಹೊಸ ಹೊಸ ವಿಷಯಗಳೊಂದಿಗೆ ಎಪಿಸೋಡ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ. ಮತ್ತು ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ, ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಈ ಜೊತೆಗೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು, ಟ್ವಿಟ್ಟರು, ಲಿಂಕ್ಡ್ಇನ್ ಕೂಡ ನಾವು ಟೈಮ್ ಟು ಟೈಮ್ ಅಪ್ಲೋಡ್ ಮಾಡ್ತಿರ್ತೀವಿ. ಅಪಾಯಿಂಟ್ಮೆಂಟ್ಸ್ ಬೇಕಿದ್ದವರಿಗೆ www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮಿಗೆ ನೀವೇ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.